ನಟ ಚಿಕ್ಕಣ್ಣ ಅವರನ್ನ ವಿಚಾರಣೆ ನಡೆಸಿದ್ದಾರೆ. ನೋಡಿ, ಅವರು ಚಿಕ್ಕಣ್ಣ ಅವರು ದರ್ಶನ್ ಜೊತೆಗೆ ಒಂದು ಊಟ ಮಾಡಿದ್ರು ಅವತ್ತು ಅನ್ನುವಂಥದ್ದು. ಆನಂತರ ಬಂದು ಜೈಲಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರು. ಹಾಗಾಗಿ ಪೊಲೀಸರು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಈ ಸಂದರ್ಭದಲ್ಲಿ ಅವ್ರು ಯಾಕೆ ಬಂದು ಅವ್ರ ಜೊತೆ ಯಾಕಿದ್ರು, ದರ್ಶನ್ ಜೊತೆ ಯಾಕಿದ್ರು, ಇವ್ರಿಗೇನು ಡೀಟೇಲ್ಸ್ ಗೊತ್ತು, ಅಥವಾ ಅನಂತರ ಜೈಲಿನ ಭೇಟಿಗೆ ಯಾಕೆ ಬಂದರು, ಇವರೆಲ್ಲ ಪ್ರಭಾವಿ ವ್ಯಕ್ತಿಗಳು ಅಂತ ಅನ್ನಿಸ್ಕೊಳ್ತಾರೆ. ಹಾಗಾಗಿ ಈ ಪ್ರಕರಣಕ್ಕೂ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ, ಈ ಥರ ಎಲ್ಲ ವಿಚಾರಣೆ ನಡೆಸಿದ್ರು ACP ಚಂದನ್ ಅವರು. ಚಿಕ್ಕಣ್ಣ ಈಗ ಹೇಳಿದ್ದಾರೆ, ನನಗೆ ಜೈಲಿಗೆ ಹೋಗಬಾರ್ದು ಅಂತ ಗೊತ್ತಿರಲಿಲ್ಲ ಅಂತ. ವಿಚಾರಣೆಯ ಬಳಿಕ ನಟ ಚಿಕ್ಕಣ್ಣ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಕೇಳಿದ ವಿಚಾರಗಳನ್ನೆಲ್ಲ ಹೇಳಿದ್ದೀನಿ, ಜೈಲಲ್ಲಿ ಏನು ಮಾತಾಡಿದ್ರಿ ಅಂತ ಕೇಳಿದ್ರು ಅಂತ ಚಿಕ್ಕಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಡಬಾರ್ದ ಕೃತ್ಯ ಮಾಡಿ ಕಂಬಿ ಎಣಿಸ್ತಾ ಇರೋ ದರ್ಶನ್ಗೆ ಒಂದು ಸ್ವಲ್ಪನೂ ಕೂಡ ಈಗ ಹಾಗಾದ್ರೆ ಪಾಪ ಪ್ರಜ್ಞೆ ಕಾಡ್ತಾ ಇಲ್ವಾ ಅಂತ. ಮೊನ್ನೆ ನಾವು ಆ ವಿಜುವಲ್ ನೋಡಿದಾಗ ಅವರು ಆ ಟೀ ಕುಡಿತಾ, ಅದೇನೋ ಕಾಫಿ ಕುಡಿತಾ ಇದ್ದಂಥದ್ದು, ಕೈಲಿ ಸಿಗರೇಟ್ ಇಟ್ಕೊಂಡು ಆ ವಿಜುವಲ್ ನೋಡಿದಾಗ ಹಂಗೆ ಅನಿಸ್ಲಿಲ್ಲ ಮುಖದಲ್ಲಿ ಒಂದು ಸ್ವಲ್ಪನಾದರೂ ಪಾಪ ಪ್ರಜ್ಞೆ, ಅಯ್ಯೋ ಇಂಥದ್ದು ಆಗಬಾರ್ದಾಗಿತ್ತಲ್ಲ ಅಂತ ಆ ಥರ ಅನ್ನಿಸ್ಲೇ ಇಲ್ಲ. ಹೆತ್ತವರಿಂದ ಮಗನನ್ನ ಕಸ್ಕೊಂಡಿರೋ ಅಂಥ ಒಂದು ಡೆವಿಲ್ ಕೃತ್ಯ ಮಾಡಿರೋದು. ದೊಡ್ಡ ಪಶ್ಚಾತ್ತಾಪ ಬೇಡವೇನ್ರಿ ಹಾಗಿದ್ರೆ? ನಾವು ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತಿದ್ದೀರಾ ನೀವು? ಈ ರಿಪೋರ್ಟ್ ನೋಡಿ. ಅದೇನ್ಕಾದರೂ ಪಾಪಿಗೆ ಇಲ್ಲ ಫಿಯರ್. ರಾಯಲ್ ಆಗಿ ಜೈಲಿಗೆ ಎಂಟ್ರಿ ಆದ ಪೊರ್ಕಿ. ಅದೇನ್ ಲುಕ್ಕು, ಅದೇನ್ ಸ್ಟೈಲು, ಮಾಡಿದ್ದು ಯಾರೂ ಕ್ಷಮಿಸಲಾರದ ತಪ್ಪು. ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ವಿಲವಿಲ ಅಂತ ಒದ್ದಾಡಿ ರೇಣುಕಾ ಸ್ವಾಮಿಯನ್ನ ಸಾಯುವಂತೆ ಮಾಡಿದ್ದ ದರ್ಶನ್ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದಂತೆ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸ್ವೀಕರಿಸುತ್ತಿದ್ದ ಪೊರ್ಕಿ ಬಾಸ್ನ ಇವತ್ತು ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಆದರೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಬ್ರಾಂಡೆಡ್ ಡ್ರೆಸ್, ಕೂಲಿಂಗ್ ಗ್ಲಾಸ್, ಪುಲೋವರ್ ಹಾಗೂ ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಟ್ರಿಪ್ಗೆ ಹೋದಂತೆ ಎಂಟ್ರಿ ಕೊಟ್ಟಿದ್ದ. ಇನ್ನು ದರ್ಶನ್ಗೆ ತಕ್ಕಂತೆ ಪೊಲೀಸರು ಕೂಡ ಈತನನ್ನ ಸಾಥ್ ಕೊಟ್ಟಂತೆ ಇತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಿಂದ ಅನಂತಪುರ ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಕರೆತರಲಾಯಿತು. ಆದ್ರೆ 3 ಪ್ರತ್ಯೇಕ ವಾಹನದಲ್ಲಿ ಕರೆತಂದ್ರು ಪೊಲೀಸರು ಮಾತ್ರ ದರ್ಶನ್ ಹೈಫೈ ಜೀವನಕ್ಕೆ ಸಾಥ್ ಕೊಟ್ಟಂತೆ ಇತ್ತು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲಿಗೆ ಹೋದ್ರೂ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡುವ ಪ್ರಶ್ನೆ ಇಲ್ಲದಂತೆ ಇತ್ತು. ಮೊದಲೇ ಗಾಂಜಾ ಜೈಲು ಎಂಬ ಕುಖ್ಯಾತಿಗೆ ಬಳ್ಳಾರಿ ಜೈಲು ಹೆಸರಾಗಿದೆ. ಇಲ್ಲೂ ದರ್ಶನ್ಗೆ ರಾಜಾತಿಥ್ಯ ಇರುತ್ತಾ, ಗಾಂಜಾ ಮತ್ತೇರಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿಖಾನೆ ಇಲಾಖೆಯ DIG TP ಶೇಷ ಅವರು ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಶೇಷ ಅವರೇ ನಮಸ್ಕಾರ. ಸರ್ ವಾಯ್ಸ್ ಕೇಳಿಸ್ತಾ ಇದೆಯಾ? ರೈಟ್, ಅವ್ರನ್ನ ಮತ್ತೆ ಸಂಪರ್ಕ ಮಾಡೋಣ. ಒಟ್ಟಾರೆ ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಕೂಲಿಂಗ್ ಗ್ಲಾಸು, ಬ್ರ್ಯಾಂಡೆಡ್ ಶರ್ಟು, ಸಾವಿರಾರು ರೂಪಾಯಿದು ಪುಲೋವರ್ಸು ಇಂಥವೇ ನಡೆದಿದೆ ಅನ್ನೋವಂಥದ್ದು. ನಮಗಿಲ್ಲಿ ಬೇಜಾರಾಗೋದೇನು ಗೊತ್ತಾ ವೀಕ್ಷಕರೇ, ಇವ್ರ ಜೊತೆ ಇವರದ್ದೇ ಗ್ಯಾಂಗಲ್ಲಿ ಇದೇ ಕೃತ್ಯಕ್ಕೆ ಸಾಥ್ ಕೊಟ್ಟಂಥ ಅನೇಕರು ಅವ್ರ ಮನೆಗಳಲ್ಲಿ ತಿನ್ನೋ ಅನ್ನಕ್ಕೂ ಗತಿ ಇಲ್ಲ, ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ 5 ರೂಪಾಯಿ 10 ರೂಪಾಯಿ ಮ್ಯಾಟ್ರ್ ಆಗುತ್ತೆ, ಸಾವಿರಾರು ರೂಪಾಯಿ ಕೂಡ ಭಾಳ ದೊಡ್ಡ ವಿಚಾರ ಅಂತ ಅನ್ಸುತ್ತೆ. ಈ ಕ್ಷಣಕ್ಕೂ ಕೂಡ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಬೇಲ್ ಕೊಡ್ಸೋಕ್ಕೂ ಅವ್ರ ಹತ್ರ ದುಡ್ಡಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಹೀಗಾಯ್ತಲ್ಲ. ರೈಟ್, TP ಶೇಷ ಅವ್ರು ನಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ, ಧ್ವನಿ ಕೇಳ್ತಾ ಇದೆಯಾ?
ನಮಸ್ಕಾರ, ಹೇಳಿ ಕೇಳಿ. ಸರ್ ನಮಸ್ಕಾರ. ಹೇಗೆ ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಸರ್ ನಾವು ನೋಡಿದ್ವಿ. ಬಂಧಿಖಾನೆಗಳಲ್ಲಿ ಸಾಕಷ್ಟು ಸುಧಾರಣೆಗಳಾಗಬೇಕು, ಯಾಕಂತಂದ್ರೆ ಸಿಕ್ಕಾಪಟ್ಟೆ ಅಕ್ರಮಗಳು ನಡೀತಾ ಇದೆ ಅಂತ. ಯಾವಾಗ ಸರ್ ಇದಕ್ಕೆಲ್ಲ ಕಡಿವಾಣ? ಅದು ಏನು ಒಂದು ಸಿಸ್ಟಮ್ ಅಲ್ಲಿ ಅದು ಕೆಲವೊಂದು ಲೋಪದೋಷಗಳು ಆಗ್ತಾ ಇರುತ್ತೆ. ಅದು ಕಾಲಕ್ಕೆ ತಕ್ಕ ಹಾಗೆ ಏನು ಅಪ್ಗ್ರೇಡೇಷನ್ ಮಾಡುವಂಥದ್ದು, ಸುಧಾರಣೆಗಳಾಗುವಂಥದ್ದು ಆಗ್ತಾನೆ ಇರುತ್ತೆ. ಇದು ಕಂಟಿನ್ಯೂಸ್ ಪ್ರಾಸೆಸ್ ಇದು. ಕಂಟಿನ್ಯೂಸ್ ಪ್ರಾಸೆಸ್ ಅಂತ ಸರ್. ಈಗ ಭಯ ಏನ್ ಗೊತ್ತಾ, ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಒಂದ್ ಕಡೆ ಕುಸಿದು ಬಿದ್ದೋಗಿದ್ಯಾ? ಯಾಕಂತಂದ್ರೆ ಎಲ್ಲಾ ರೌಡಿಗಳಿಗೆ, ಕ್ರಿಮಿನಲ್ಗಳಿಗೆ ಜೈಲ್ಗೆ ಹೋಗೋದು ಅಂದ್ರೆ ರೆಸಾರ್ಟ್ಗೆ ಹೋದಂಗೆ ಅನ್ನೋ ತರ ಆಗ್ಬಿಟ್ರೆ, ಯೂಶುವಲಿ ಅದ್ರಲ್ಲಿ ಹೆಚ್ಚಿನವರು ದುಡ್ಡು ಅರೇಂಜ್ ಮಾಡ್ಕೊಂಡೇ ಬರ್ತಾರೆ. ಯಾಕಂದ್ರೆ ಅವ್ರ ಹಿಂದೆ ಇನ್ಯಾರೋ ಪ್ರಭಾವಶಾಲಿಗಳಿರ್ತಾರೆ. ಹಾಗಾಗಿ ಭಯನೇ ಇಲ್ಲ ಅನ್ನೋಂಗೆ, ನಿನ್ನೆ ಕೂಡ ಏರ್ಪೋರ್ಟ್ ಅಲ್ಲಿ ಮರ್ಡರ್ ಆಗಿದೆ, ಭಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆಯಲ್ಲ, ಏನ್ ಹೇಳ್ತೀರಾ? ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕಾಗಲ್ಲ. ಜೈಲ್ ಬಗ್ಗೆ ಆದ್ರೆ ನಾನು ಮಾತಾಡ್ತೇನೆ. ನೀವು ಕಾನೂನು ಸುವ್ಯವಸ್ಥೆ ಸ್ಟೇಟ್ ಬಗ್ಗೆ ಕೇಳೋದು ನಾನು ಬಂದಿಖಾನೆಗಳಲ್ಲಿ ಅಕ್ರಮ ನಡೀತಾ ಇದೆ, ಆದ್ರಿಂದ ಬಂದಿಖಾನೆಯಲ್ಲಿ ಭಯ ಇಲ್ಲ ರೌಡಿಗಳಿಗೆ, ಕ್ರಿಮಿನಲ್ಗಳಿಗೆ ಅಂತ. ಹಾಗೇನಿಲ್ಲ ಅಲ್ಲ, ಭಯ ಇದೆ. ಭಯ ಇದೆ. ಎಲ್ಲೋ ಒಂದು ಸ್ವಲ್ಪ ಲೋಪದೋಷಗಳಾಗಿದೆ. ಅದಕ್ಕೋಸ್ಕರ 9 ಜನದ ತಲೆದಂಡ ಆಗಿದೆಯಲ್ಲ. ಓಕೆ, ನಮ್ಗೆ ತಲೆದಂಡ ಆಗೋದು ಮಾತ್ರ ಮುಖ್ಯನಾ ಅಥವಾ ತಾವೇ ಹೇಳ್ತೀರಿ ಅವ್ನು ಬರ್ಬೇಕಾದ್ರೆ ಪೂರ್ತಿ ಗಾಬರಿ ಆಗಿದ್ದಾನೆ ಅಂತ ಹೇಳ್ತೀರಿ, ಅವನು ಪೂರ್ತಿ ಅವನು ಬಳ್ಳಾರಿ ಬೇಡ ಅಂತ ಹೇಳ್ದ ಅಂತ ಹೇಳ್ತೀವಿ. ಭಯ ಪಟ್ಟಿರ್ತಾರೆ ಸಹಜವಾಗಿ. ಓಕೆ, ಭಯ ಪಟ್ಟಿರ್ತಾರೆ ಅಂತ ಹೇಳ್ತಾ ಇದ್ರ ಸರ್. ನಾವು 2 ಮಗ್ಗುಲಿನ ವಿಚಾರಗಳನ್ನ ತೋರಿಸಿದೀವಿ. ಇನ್ನು ಕೆಲವರು ಹೇಳ್ತಾರೆ ಏನಂತಂದ್ರೆ, ಬಳ್ಳಾರಿನಲ್ಲೂ ಕೂಡ ದರ್ಶನ್ ಇಲ್ಲಿ ಪರಪ್ಪನಗರದಲ್ಲಿ ಮಂತ್ರಿ ತರ ಇದ್ರು, ಅಲ್ಲಿ ಬಳ್ಳಾರಿನಲ್ಲಿ ರಾಜನ್ ತರ ಇರ್ಬೋದು, ಅಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳು ಆಗುತ್ತೆ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋಂಥದ್ದನ್ನ ಕೆಲವು ಮಾಜಿ ಕೈದಿಗಳು, ಅಲ್ಲಿ ಜೈಲಲ್ಲಿ ಇದ್ದಂತ ಕೈದಿಗಳು ಹೇಳಿದ್ರು. ಏನ್ ಹೇಳ್ತೀರಿ? ಇಲ್ಲ, ಅದು ತಪ್ಪಿದೆ. ಆಕ್ಚುಲಿ ಏನಾಗಿದೆ, ಬೆಂಗಳೂರು ಕಾರಾಗೃಹದ ವಿಚಾರ ಬೇರೆ ಇದೆ, ಬಳ್ಳಾರಿ ಬೇರೆ ವಿಚಾರ ಇದೆ. ಯಾಕಂತಂದ್ರೆ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಬಂದಿಗಳ ಸಂಖ್ಯೆ ಹೆಚ್ಚಾಗಿದೆ. ಸುಮಾರು ಒಂದು 5,500 ಜನ ಬಂದಿಗಳಿದ್ದಾರೆ. ಸಿಬ್ಬಂದಿಗಳ ಸಂಖ್ಯೆ ಕಮ್ಮಿ ಇದೆ. ಆ ಒಂದು ಪ್ರಪೋರ್ಷನೇಟ್ ಆಗಿ ಇಲ್ಲ. ಕೇವಲ ಒಂದು 350 ಸಿಬ್ಬಂದಿಗಳಿದ್ದಾರೆ. ಒಂದು ಶಿಫ್ಟ್ಗೆ ಕೆಲಸ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 600 ಜನ ಬೇಕು. ಬಳ್ಳಾರಿ ಜೈಲಲ್ಲೂ ಕಮ್ಮಿ ಇದ್ದಾರೆ, ಆದ್ರೆ ಬಂದಿಗಳು ಕಮ್ಮಿ ಇದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಫೋಕಸ್ ಮಾಡಬಹುದು, ನಿಭಾಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಾಗಿದೆ ನಾವು ನಮ್ಮಲ್ಲಿ ಸೂಪರಿಂಟೆಂಡೆಂಟ್ ಅವರಿಗೆ. ಅವರು ಕೂಡ ಏಬಲ್ ಇದ್ದಾರೆ, ದಕ್ಷರಾಗಿದ್ದಾರೆ, ನೋಡ್ಕೊಳ್ತಾರೆ. ಈಗೆಲ್ಲ ಏನು ಅವ್ರು ಬಂದಾಗ್ಲಿದನ್ನು ಕೂಡ ಏನು ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಕೂಡ ಎಲ್ಲ ತುಂಬಾ ಎಫರ್ಟ್ ಇಂದ ಜೈಲು ನೋಡ್ಕೊಂಡಿದ್ದಾರೆ. ಸರ್, ಬಂದಿಖಾನೆಗಳಿಗೆ ಸಿಬ್ಬಂದಿಗಳನ್ನ ಆದಷ್ಟು ಬೇಗ ನೇಮಕ ಮಾಡ್ಕೊಬೇಕಲ್ಲ, ನೀವೇನಾದ್ರೂ ರಿಕ್ವೆಸ್ಟ್ ಮಾಡಿದಿರಾ ಹೋಮ್ಗೆ, ಗೃಹ ಸಚಿವರಿಗೆ ಈ ವಿಚಾರವಾಗಿ? ನಾನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಡಿದ್ದೀನಿ. ಓಕೆ, ಸೊ ಇಲಾಖೆ ಕಡೆಯಿಂದ ರಿಕ್ವೆಸ್ಟ್ ಹೋಗಿದೆ ಗೃಹ ಸಚಿವರಿಗೆ? ಅದು ಆ ವಿಚಾರದಲ್ಲಿ ನನಗೆ ಏನು ಮಾಹಿತಿ ಇಲ್ಲ. ಓಕೆ, ಒಟ್ಟಲ್ಲಿ ಅಗತ್ಯ ಅಂತೂ ಇದೆ, ಸಿಬ್ಬಂದಿಗಳ ಅಗತ್ಯ ಇದೆ, ಹಂಗಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಖಂಡಿತವಾಗ್ಲೂ ಅಗತ್ಯ ಇದೆ. ಓಕೆ, ಧನ್ಯವಾದಗಳು.